ಕೋವಿಡ್ ಬಳಿಕ ಚೀನಾದಲ್ಲಿ ಇನ್ನೊಂದು ವೈರಸ್ ಪತ್ತೆಯಾಗಿದೆ. ಇಡೀ ಜಗತ್ತಿಗೆ ಕೋವಿಡ್ ವೈರಸ್ನ ಹುಟ್ಟು ಹಾಕಿದ ಚೀನಾದಲ್ಲಿ ಈಗ ಮತ್ತೊಂದು ವೈರಸ್ ಹುಟ್ಟುಕೊಂಡಿದೆ. ಹ್ಯೂಮನ್ ಮೆಟಾಪ್ನ್ಯೂಮೋ ವೈರಸ್. ಈ ಒಂದು ವೈರಸ್ ಚೀನಾದ್ಯಂತ ಹರಡಿದ್ದು ಇದು ಕೂಡ ಕೋವಿಡ್ನಷ್ಟೇ ಅಪಾಯಕಾರಿನ ಎಂಬ ಭಯ ಎಲ್ಲರಲ್ಲೂ ಮೂಡಿದೆ. ಈ ವೈರಸ್ನ ಅಬ್ಬರಕ್ಕೆ ಚೀನಾದ ಜನರು ತತ್ತರಿಸಿ ಹೋಗಿದ್ದಾರೆ. ಆಸ್ಪತ್ರೆಗಳು ತುಂಬಿ ಶವಗಾರಗಳಲ್ಲಿ ಹೆಣಗಳು ಇಡೋಕೆ ಜಾಗ ಇಲ್ಲ ಎಂಬ ಮಾಹಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡ್ತಿದೆ. ಹಾಗಾದ್ರೆ ಈ ಒಂದು ವೈರಸ್ನಿಂದ ಭಾರತೀಯರು ಎಚ್ಚರಿಕೆಯಿಂದ ಇರಬೇಕಾ? ಯಾರ್ಯಾರಲ್ಲಿ ಈ ಸೋಂಕು ಕಾಣಿಸ್ಕೊಳ್ತಿದೆ? ಕೋವಿಡ್ ರೀತಿ ಈ ಸೋಂಕುನು ಕೂಡ ಎಲ್ಲಾ ಕಾಲದಲ್ಲೂ ಇದರ ವರ್ಷೆನ ತೋರಿಸುತ್ತಾ? ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಕೈಗೊಳ್ಬೇಕು? ಮತ್ತೆ ಭಾರತದಲ್ಲೂ ಲಾಕ್ಡೌನ್ ಆಗುತ್ತಾ? ವರ್ಕ್ ಫ್ರಮ್ ಹೋಮ್ ಶುರುವಾಗುತ್ತಾ? ಆಹಾರಕ್ಕೋಸ್ಕರ ಹಾಹಾಕಾರ ಆಗುತ್ತಾ? ಇದರ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಏನ್ ಹೇಳ್ತಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಜಗತ್ತಿನಾದ್ಯಂತ ಲಕ್ಷಾಂತರ ಜನರನ್ನ ಬಲಿ ಪಡೆದ ಮಹಾಮಾರಿ ಕೋವಿಡ್ ವೈರಸ್ ಕಾಣಿಸ್ಕೊಂಡು 5 ವರ್ಷ ಆಯಿತು. ಈ ಆತಂಕದಿಂದ ಈಗ ತಾನೇ ಸುಧಾರಿಸ್ಕೊಳ್ತಿರೋ ಅಷ್ಟರಲ್ಲೇ ಮತ್ತೊಂದು ವೈರಸ್ ಚೀನಾದಲ್ಲಿ ಹರಡಿದೆ. ಈ ವೈರಸ್ನ ಆಟಕ್ಕೆ ಚೀನಾ ಜನರು ತತ್ತರಿಸಿ ಹೋಗಿದ್ದಾರೆ ಎಂದು ಸುದ್ದಿಯಾಗ್ತಿದೆ. ಚೀನಾದಲ್ಲಿ ಈಗ ಹ್ಯೂಮನ್ ಮೆಟಾಪ್ನ್ಯೂಮೋ ವೈರಸ್, ಇನ್ಫ್ಲೂಯೆನ್ಸಾ, ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಹಾಗೆ ಕೋವಿಡ್-19 ವೈರಸ್ನ ಸೋಂಕು ಕಾಣಿಸಿಕೊಂಡಿದ್ದು ಈ ವೈರಸ್ಗೆ ಚೀನಾ ಜನತೆ ತುತ್ತಾಗಿದೆ. ಅದರಲ್ಲೂ ವ್ಯಾಪಕವಾಗಿ ಹರಡ್ತಿರೋ HMPV ಸೋಂಕಿಗೆ ಹೆಚ್ಚಿನ ಜನರು ತುತ್ತಾಗಿದ್ದಾರೆ. ಇದರಿಂದ ಆಸ್ಪತ್ರೆಗಳಲ್ಲಿ ಜಾಗವಿಲ್ಲದೆ ಶವಗಾರಗಳು ಕೂಡ ಭರ್ತಿಯಾಗಿದೆ ಎಂಬ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡೇ ಇದ್ದೀರಾ. ಹಾಗಾದರೆ ಏನಿದು HMPV ವೈರಸ್ ಅಂತ ಮೊದಲು ತಿಳ್ಕೊಳ್ಳೋಣ, ನಂತರ ಇದನ್ನು ಹೇಗೆ ತಡೆಯೋದು ಅನ್ನೋದನ್ನು ವಿಚಾರ ಮಾಡೋಣ. ಹ್ಯೂಮನ್ ಮೆಟಾಪ್ನ್ಯೂಮೋ ವೈರಸ್ ಇದೊಂದು RNA ವೈರಸ್ ಆಗಿದ್ದು ಇದು ನ್ಯೂಮೋವೈರೈಡ್ ಫ್ಯಾಮಿಲಿಯ ಮೆಟಾಪ್ನ್ಯೂಮೋ ವೈರಸ್ ಪಂಗಡಕ್ಕೆ ಸೇರಿದೆ. ಮೊದಲ ಬಾರಿಗೆ ಡೆನ್ಮಾರ್ಕ್ನ ಸಂಶೋಧಕರೊಬ್ಬರು ಈ ವೈರಸ್ನ ಗುರುತಿಸಿದ್ರು. ಈ ವೈರಸ್ ಮುಖ್ಯವಾಗಿ ಉಸಿರಾಟದ ತೊಂದರೆಯನ್ನು ಉಂಟು ಮಾಡುತ್ತೆ. ಇಂಥವ್ರಿಗೆ ಅಂತೇನಿಲ್ಲ, ಎಲ್ಲ ಮಕ್ಕಳು, ವೃದ್ಧರು ಎಲ್ಲರಲ್ಲೂ ಈ ವೈರಸ್ ಇದೇ ರೀತಿ ತೊಂದರೆಯನ್ನೇ ಉಂಟು ಮಾಡುತ್ತೆ. ಆದರೆ ಒಂದು ಖುಷಿ ವಿಷಯ ಏನಂದರೆ ಈ HMPV ಕೋವಿಡ್ ರೀತಿ ಎಲ್ಲ ಕಾಲದಲ್ಲೂ ಹರಡಲ್ಲ, ಬರೀ ಚಳಿಗಾಲದಲ್ಲಿ ಮಾತ್ರ ಹರಡುತ್ತೆ ಅನ್ನೋದೊಂದೇ ಸಮಾಧಾನ. ಈ ಸೋಂಕಿಂದ ಈಗ ಚೀನಾ ಪರಿಸ್ಥಿತಿ ಹೇಗಿದೆ ಅಂದರೆ 80% ಚೀನಿಯರು ಕಡ್ಡಾಯವಾಗಿ ಮೊದಲಿನ ಥರ ಮಾಸ್ಕ್ ಹಾಕ್ಕೊಂಡೇ ಓಡಾಡ್ತಿದ್ದಾರೆ. ಜೊತೆಗೆ ಚೀನಾದಲ್ಲಿ ಕೆಲವು ಕಟ್ಟುನಿಟ್ಟಿನ ಕ್ರಮಗಳು ಕೂಡ ಕೈಗೊಂಡಿದ್ದಾರೆ. ಯಾರ್ಯಾರಲ್ಲಿ ಈ ಸೋಂಕು ಹೆಚ್ಚು ಕಾಣಿಸುತ್ತೆ ಹಾಗೆ ಇದನ್ನು ಹೇಗೆ ತಡೆಯೋದು ಅನ್ನೋ ಭಯ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಈ ಸೋಂಕು ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ, ವೃದ್ಧರಲ್ಲಿ ಹಾಗೆ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೋ ಅಂಥವರಲ್ಲಿ ಈ ಸೋಂಕು ಬೇಗ ಹರಡುತ್ತೆ. ಈ ಸೋಂಕು ಸಹ ಕೋವಿಡ್ ರೀತಿ ಸೋಂಕಿತರು ಕೆಮ್ಮಿದಾಗ, ಸೀನಿದಾಗ ಅಥವಾ ವೈರಸ್ ಸೋಂಕಿತರ ಜೊತೆ ಸಂಪರ್ಕಕ್ಕೆ ಬಂದಾಗ, ಅವರ ಕೈ ಕುಲುಕಿದಾಗ ಬಹುಬೇಗ ಹರಡುತ್ತೆ. ಸೋಂಕಿತರ ಮೂಗು, ಕಣ್ಣು, ಬಾಯಿ ಯಾವುದೇ ಕಾರಣಕ್ಕೂ ಮುಟ್ಟಬಾರದು. ಹಾಗಾದರೆ ಈ ಸೋಂಕನ್ನು ಹೇಗೆ ತಡೆಯೋದು? ಮತ್ತೆ ಶುರು ಮಾಡಿ ಸ್ಯಾನಿಟೈಸರ್, ಪದೇ ಪದೇ ಕೈ ತೊಳೆಯಿರಿ ಹಾಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ. ದಿನನಿತ್ಯ ಬಳಸುವ ವಸ್ತುಗಳನ್ನು ಆಗಾಗ್ಗೆ ಶುಚಿಗೊಳಿಸಿ. ಆದರೆ ಇದರ ಬಗ್ಗೆ ಚೀನಾ ಏನು ಹೇಳ್ತಾ ಇದೆ, ನಮ್ಮ ಕೇಂದ್ರ ಸರ್ಕಾರ ಏನು ಹೇಳ್ತಿದ್ದಾರೆ, ಮತ್ತೆ ನಾವು ಲಾಕ್ ಆಗ್ತೀವಾ, ಭಾರತದಲ್ಲೂ ಈ ಸೋಂಕು ಹರಡಿದ್ಯಾ ಅನ್ನೋದನ್ನು ತಿಳಿಯೋಣ ಬನ್ನಿ. ಚೀನಾದಲ್ಲಿ ಹೊಸ ವೈರಸ್ ವ್ಯಾಪಕವಾಗಿ ಹರಡ್ತಿರೋ ಸುದ್ದಿ ಬೆನ್ನಲ್ಲೇ ಕೇಂದ್ರದ ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಈ ರೀತಿ ಪ್ರಕ್ರಿಯೆ ನೀಡಿದೆ. ಸೋಂಕಿನ ಬಗ್ಗೆ ಭಯ ಬೇಡ, ಚೀನಾದಲ್ಲಿ HMPV ಸೋಂಕು ಹರಡಿರೋ ವರದಿ ಬರ್ತಿದೆ. ಇದು ಸಹ ಉಸಿರಾಟದ ತೊಂದರೆಯನ್ನು ಉಂಟು ಮಾಡುವ ವೈರಸ್ ಆಗಿದ್ದು ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ಹಾಗೂ ವೃದ್ಧರಲ್ಲಿ ಶೀತ ಸಂಬಂಧಿತ ರೋಗವನ್ನು ಉಂಟು ಮಾಡುತ್ತದೆ. 2024 ಡಿಸೆಂಬರ್ನಲ್ಲಿ ಸೋಂಕಿನ ಪ್ರಮಾಣ ಏನು ಜಾಸ್ತಿಯಾಗಿಲ್ಲ, ಹಾಗಾಗಿ ಜನರು ಭಯಪಡುವ ಅವಶ್ಯಕತೆ ಇಲ್ಲ ಎಂದು DGHSನ ಅಧಿಕಾರಿ ಡಾಕ್ಟರ್ ಅತುಲ್ ಗೋಯಲ್ ಸ್ಪಷ್ಟನೆ ನೀಡಿದ್ದಾರೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕೆಮ್ಮು, ನೆಗಡಿ, ಶೀತ ಸಂಬಂಧಿತ ರೋಗಗಳು ಕಂಡುಬರುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು. ಆಸ್ಪತ್ರೆಗಳಲ್ಲಿ ಉಸಿರಾಟದ ಸೋಂಕಿಗೆ ಚಿಕಿತ್ಸೆಗಳು ದೊರೆಯಲಿದೆ. HMPV ಸೋಂಕು ಹರಡದಂತೆ ತಡೆಯಲು ಕೇಂದ್ರ ಆರೋಗ್ಯ ಸಚಿವಾಲಯದ ಅಧೀನದಲ್ಲಿರುವ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಅಗತ್ಯವಿರುವ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಇದೇ ರೀತಿ ಚೀನಾದಲ್ಲೂ ಮುಂಜಾಗ್ರತೆಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಬಹುತೇಕ ಕಡೆ ಸ್ಯಾನಿಟೈಸರ್ ಇಡಲಾಗಿದೆ. ಅಂಗಡಿಗಳಲ್ಲಿ ಮಾಸ್ಕ್ ಧರಿಸಿಕೊಂಡು ವ್ಯಾಪಾರ ವಹಿವಾಟು ಮಾಡ್ತಿದ್ದಾರೆ. ಇನ್ನು ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಪರೀಕ್ಷೆ ಮಾಡಲಾಗ್ತಿದೆ. ಇದಲ್ಲದೆ ವಿಮಾನ ನಿಲ್ದಾಣದಲ್ಲೂ ಒಂದಷ್ಟು ನಿಯಮ ಜಾರಿಯಾಗಿದೆ.
ಇಷ್ಟೆಲ್ಲ ಆದರೂ ಚೀನಾ ಮಾತ್ರ ಹೇಳ್ತಿರೋದಿಷ್ಟೇ, ಸೋಂಕು ತೀವ್ರವಾಗಿಲ್ಲ. HMPV ಸೋಂಕು ದೇಶದಲ್ಲಿ ವ್ಯಾಪಕವಾಗಿ ಹರಡ್ತಿಲ್ಲ. ಅಲ್ಲಲ್ಲಿ ಕೆಲವರಿಗೆ ಮಾತ್ರ ಸೋಂಕು ಕಂಡು ಬಂದಿದೆ. ಇದೆಲ್ಲ ಚಳಿಗಾಲದಲ್ಲಿ ಸಾಮಾನ್ಯ. ವಿದೇಶಿ ಪ್ರಜೆಗಳು ಚೀನಾ ಪ್ರವಾಸಕ್ಕೆ ಯಾವುದೇ ಭಯವಿಲ್ಲದೆ ಆಗಮಿಸಬಹುದು ಎಂದು ಹೇಳಿಕೆ ನೀಡಿದ್ದಾರೆ. ಇಂಡೈರೆಕ್ಟ್ ಆಗಿ ಫ್ರೀಯಾಗಿ ನಿಮಗೂ ಸ್ವಲ್ಪ ಸೋಂಕು ಕೊಡ್ತೀವಿ ಅಂತ ಕರೀತಿದ್ದಾರೆ. ಇದಕ್ಕಿರೋದು ಒಂದೇ ದಾರಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಪದೇ ಪದೇ ಕೈ ತೊಳೆಯಿರಿ, ಹಾಗಾಗಿ ಕಣ್ಣು, ಕಿವಿ, ಮೂಗು, ಬಾಯಿ ಮುಟ್ಬೇಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹಾಗೆ ನಿಮ್ಮ ಆರೋಗ್ಯ ದೇಶದ ಆರೋಗ್ಯ. ನಮಸ್ಕಾರ.